ಬಿಗ್ ಬಾಸ್ 11ರ ಮಾಜಿ ಸ್ಪರ್ಧಿ ಮೋಕ್ಷಿತಾ ಹಾಗೂ ಐಶ್ವರ್ಯ ಶಿಂದೋಗಿ ಅವರ ಸ್ನೇಹ ಬಿಗ್ ಬಾಸ್ ಮೂಲಕವೇ ಮತ್ತಷ್ಟು ಗಟ್ಟಿ ಆಯಿತು ಅಂತಾನೆ ಹೇಳಬಹುದು. ಹೇಗಿರ್ಬೇಕಾದ್ರೆ ಗೆಳತಿಯನ್ನು ಭೇಟಿಯಾಗಲು ಅವರಿದ್ದ ಜಾಗಕ್ಕೆ ಭೇಟಿ ಕೊಟ್ಟ ಮೋಕ್ಷಿತಾ. ಐಶ್ವರ್ಯ ಶಿಂದೋಗಿ ಮನೆಗೆ ಮೋಕ್ಷಿತಾ ಹೋಗೋದಕ್ಕೆ ಕಾರಣವೇನು, ಯಾರನ್ನ ಮೀಟ್ ಮಾಡೋದಕ್ಕೆ ಹೋಗಿದ್ರು, ಯಾರಿಗೆ ಸರ್ಪ್ರೈಸ್ ಕೊಟ್ರು ಅಂತೆಲ್ಲ ಹೇಳ್ತೀವಿ. ಅದಕ್ಕೂ ಮುಂಚೆ ನೀವಿನ್ನು ಜಗತ್ತಿನ ಕತೆ ನಿಮ್ಮ ಜೊತೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಬಿಗ್ ಬಾಸ್ ಮನೆಯಲ್ಲಿ ಮೋಕ್ಷಿತಾ ಅವರು ಮೊದಲು ಗೌತಮಿ ಜಾಧವ್ ಹಾಗೂ ಉಗ್ರಂ ಮಂಜು ಜೊತೆ ಫ್ರೆಂಡ್ ಆಗಿ ಇರ್ತಾರೆ. ಇವ್ರ ನಡುವೆ ಒಳ್ಳೆ ಫ್ರೆಂಡ್ಶಿಪ್ ಇರುತ್ತೆ. ಆದ್ರೆ ಅದ್ಯಾಕೋ ಗೊತ್ತಿಲ್ಲ, ಮನಸ್ತಾಪಗಳಿಂದಾಗಿ ಇವ್ರ ಸ್ನೇಹ ಮುರಿದು ಬೀಳುತ್ತೆ. ಇದಾದ್ಮೇಲೆ ಮೋಕ್ಷಿತಾ ಅವರಿಗೆ ಖುಷಿಯಲ್ಲಾಗಿರಬಹುದು ಅಥವಾ ನೋವಲ್ಲಾಗಿರಬಹುದು, ಅವರಿಗೆ ಎಲ್ಲಾ ರೀತಿಯಲ್ಲಿ ಸಾಥ್ ಕೊಟ್ಟಿದ್ದು ಐಶ್ವರ್ಯ ಸಿಂದೋಗಿ ಹಾಗೂ ಶಿಶಿರ್ ಶಾಸ್ತ್ರಿ ಅವರು. ಶಿಶಿರ್ ಹಾಗೂ ಐಶ್ವರ್ಯ ಜೊತೆ ಒಳ್ಳೆ ಬಾಂಡಿಂಗ್ ಇರುತ್ತೆ. ಹೇಗಿರ್ಬೇಕಾದ್ರೆ ಬಿಗ್ ಬಾಸ್ ಮುಗಿದ ಮೇಲೂ ಕೂಡ ಈ ಮೂರು ಜನರ ಫ್ರೆಂಡ್ಶಿಪ್ ಕಂಟಿನ್ಯೂ ಆಗ್ತಿದೆ ಅಂತಾನೆ ಹೇಳ್ಬಹುದು. ಬಿಗ್ ಬಾಸ್ ಇಂದ ಹೊರಗೆ ಬಂದ ಮೇಲೆ ಮೋಕ್ಷಿತಾ ಅವರು ಐಶ್ವರ್ಯ ಅವ್ರನ್ನ ಮೀಟ್ ಮಾಡ್ತಿರ್ತಾರೆ, ಅಥವಾ ಶಿಶಿರ್ ಅವರು ಐಶ್ವರ್ಯ ಅವ್ರನ್ನ ಮೀಟ್ ಮಾಡ್ತಿರ್ತಾರೆ. ಹೀಗೆ ಒಬ್ರಿಗೊಬ್ರು ಮೂರು ಜನ ಮೀಟ್ ಆಗ್ತಾ ಇರ್ತಾರೆ. ಹೇಗಿರ್ಬೇಕಾದ್ರೆ ಮೋಕ್ಷಿತಾ ಅವರು ಐಶ್ವರ್ಯ ಮನೆಗೆ ಎಂಟ್ರಿ ಕೊಟ್ಟು ಗೆಳತಿಗೆ ಸರ್ಪ್ರೈಸ್ ಕೊಟ್ಟಿದ್ದಾರೆ. ಆದ್ರೆ ಈ ಸಲ ಅವರು ಮೀಟ್ ಮಾಡೋಕೆ ಹೋಗಿದ್ದು ಐಶ್ವರ್ಯ ಅವ್ರನ್ನ ಅಲ್ಲ. ಐಶ್ವರ್ಯ ಅವರ ಪ್ರೀತಿಯ ನಾಯಿ ಸಿಂಬಾನ ನೋಡೋಕೆ ಮೋಕ್ಷಿತಾ ಅವರು ಗೆಳತಿಯ ಮನೆಗೆ ಹೋಗಿದ್ರು. ಮೋಕ್ಷಿತಾ ಅವರ ಸರ್ಪ್ರೈಸ್ ಎಂಟ್ರಿ ನೋಡಿದ ಐಶ್ವರ್ಯ ಅವರು ಫುಲ್ ಖುಷಿಯಾಗಿದ್ದಾರೆ. ಹೇಗಿರ್ಬೇಕಾದ್ರೆ ಶಿಶಿರ್ ಹಾಗೂ ಐಶ್ವರ್ಯ ಜೊತೆ ಮೋಕ್ಷಿತಾ ಅವರು ಚೆನ್ನಾಗೇ ಇದ್ದಾರೆ. ಅವರ ಫ್ರೆಂಡ್ಶಿಪ್ ಕೂಡ ಒಳ್ಳೆ ರೀತಿಯಲ್ಲಿ ಮುಂದುವರಿತಿದೆ. ಇದನ್ನ ನೋಡಿದ ಕೆಲವೊಂದಿಷ್ಟು ಜನ, ನಿಮ್ಮ ಮೂರು ಜನರ ಫ್ರೆಂಡ್ಶಿಪ್ ಯಾವಾಗ್ಲೂ ಹೀಗೆ ಇರ್ಲಿ, ನಿಮ್ಮ ಫ್ರೆಂಡ್ಶಿಪ್ಗೆ ಯಾವ ಕೆಟ್ಟ ದೃಷ್ಟಿನೂ ಬೀಳಬಾರ್ದು ಅಂತ ಕಮೆಂಟ್ ಮಾಡಿದ್ದಾರೆ. ಆದ್ರೆ ಇನ್ನು ಕೆಲವರು ಗೌತಮಿ ಜಾಧವ್ ಹಾಗೂ ಉಗ್ರಂ ಮಂಜು ಜೊತೆ ನೀವು ಫ್ರೆಂಡ್ಶಿಪ್ ಯಾಕೆ ಕಂಟಿನ್ಯೂ ಮಾಡ್ತಿಲ್ಲ, ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ ಮೇಲೆ ಒಂದು ಸಲನೂ ಅವರಿಬ್ಬರನ್ನ ಮೀಟ್ ಮಾಡೇ ಇಲ್ಲ, ಯಾಕೆ? ಬಿಗ್ ಬಾಸ್ ಮನೇಲಿ ಇದ್ದಾಗ್ಲಿ ಎಲ್ಲಾ ಮನಸ್ತಾಪ ಸರಿ ಹೋಯ್ತು, ನಾವೆಲ್ಲರೂ ಚೆನ್ನಾಗಿದ್ದೀವಿ ಅಂತ ಹೇಳಿದ್ರಿ, ಹಾಗಾದ್ರೆ ಅದೆಲ್ಲ ಸುಳ್ಳ ಅಂತ ಕೆಲವೊಂದಿಷ್ಟು ಜನ ಕಮೆಂಟ್ ಮಾಡಿದ್ದಾರೆ. ಇದ್ರ ಬಗ್ಗೆ ನಿಮಗೇನ್ ಅನಿಸುತ್ತೆ ಅಂತ ನೀವು ಕೂಡ ಕಮೆಂಟ್ ಮೂಲಕ ತಿಳಿಸಬಹುದು.